ಎಲ್ರಿಗೂ ನಮಸ್ಕಾರ. ಲಕ್ಕಿ ಲಕ್ಷದ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಆ್ಯಸ್ ಯೂಶ್ವಲ್ ಎಳ್ಬೀರ್ ಪ್ರಿಪ್ರೇಷನ್ ಮಾಡ್ತಾ ಇರೋದು ಹೆಂಗೆ ಅಂತ. ಎಲ್ರಿಗೂ ಗೊತ್ತಿರುತ್ತೆ ಹೆಂಗೆ ಪ್ರಿಪೇರ್ ಮಾಡ್ತೀರಾ ಅನ್ನೋದು. ನಾನೇನು ಸ್ಪೆಷಲಾಗಿ ಏನು ಹೇಳ್ತಾ ಇಲ್ಲ. ಹಾಗೆ ಇದಕ್ಕೆ ಟೆಕ್ನಿಕ್ಸು ಇಲ್ಲ, ನೀವು ಹಿಂಗೆ ಮಾಡಿ ಹಂಗೆ ಮಾಡಿದ್ರೆ ನೀವು ಬೇಗ ಕಟ್ ಮಾಡ್ತೀರಾ, ಅದು ಬೇಗ ರೆಡಿ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಹೇಗೆ ನೋಡ್ಕೊಂಡಿದ್ದೆ ಮಾಡೋದನ್ನು, ಹೇಗೆ ರೆಡಿ ಮಾಡ್ಕೊತಾರೆ ಅದನ್ನು ನೋಡಿಕೊಂಡು ನನಗೆ ಹೇಗೆ ಮಾಡಬೇಕನ್ಸುತ್ತೆ, ನನಗೆ ಹೆಂಗೆ ಅನುಕೂಲ ಆಗುತ್ತೆ, ಯಾವ ರೀತಿ ಮಾಡಿದ್ರೆ ನಾನು ಫಾಸ್ಟಾಗಿ ಮಾಡಬಲ್ಲೆ ಅನ್ನೋದನ್ನು ನಾನು ನೋಡಿಕೊಂಡು ನಾನು ರೆಡಿ ಮಾಡಿರೋದು. ಸೊ ಇಲ್ಲಿ 2 ಡೇಸ್ ಮುಂಚೆನೇ ನಾನು ಕಟ್ ಮಾಡ್ಕೊಂಡು ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಈ ಕೊಬ್ಬರಿ ಬೆಲ್ಲನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ಈ ಟೈಮಲ್ಲಿ ಮೋಡ ಬೇರೆ ಬರ್ತಾಯಿತ್ತು ನಮ್ಮೂರ ಕಡೆ. ಬಿಸಿಲು ಇರ್ತಾ ಇರಲಿಲ್ಲ. ಇನ್ನು ಬಿಸಿಲಿಲ್ವಲ್ಲ, ಇನ್ನು ಒಣಗ್ಸೋಕ್ಕೆ ಬಿಸಿಲು ಸಿಗಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಮುಂಚೆನೇ ಕಟ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಹಾಗಾಗಿ ಮಾಡಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದೊಂದು ಕೊಬ್ಬರಿನ ತುರಿಯೋದಕ್ಕೆ ಆಲ್ಮೋಸ್ಟ್ 20 ಮಿನಿಟ್ಸ್ ತೊಗೊಂಡು ಹೇಗೋ ಮಾಡಿ ಫೈನಲಿ 4 ಕೊಬ್ಬರಿನ ತುರಿದ್ಬಿಟ್ಟು ಬೆಳ್ಳಗೆ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಬಂದಿದ್ದು ಕಟ್ ಮಾಡೋ ಸರದಿ. ಸೊ ಇಲ್ಲಿ ವಿಡಿಯೋದಲ್ಲಿ ನಮ್ಗೆ ಕಾಣಿಸ್ಬೋದು ಎಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಅಲ್ವಾ. ಆ್ಯಕ್ಚುಲಿ ಅದನ್ನು ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿಕೊಂಡು ಕಟ್ ಮಾಡೋಷ್ಟೊತ್ತಿಗೆ ತುಂಬ ಟೈಮ್ ತೊಗೊಳುತ್ತೆ ಅಲ್ವಾ. ಸೊ ನಾನಿಲ್ಲಿ ಮಾಮೂಲಿ ಹಳ್ಳಿ ಕಡೆ ಹೆಂಗೆ ಕುಡ್ಲನ್ನ ಇಟ್ಕೊಂಡು ಕಟ್ ಮಾಡ್ತಾರೆ ಹಾಗೆ ಕಟ್ ಮಾಡ್ತಾಯಿದ್ದೀನಿ. ನನಗಿದೇ ಈಸಿ ಅಂತ ಅನ್ನಿಸ್ತು. ಇದ್ರಲ್ಲಿ ನಾನು ಎಕ್ಸ್ಪರ್ಟ್ ಏನಲ್ಲ ಕಟ್ ಮಾಡೋದ್ರಲ್ಲಿ, ಬಟ್ ಇದು ನನಗೆ ಈಸಿ ಅನ್ನಿಸ್ತು ಚಾಕುನಲ್ಲಿ ಕಟ್ ಮಾಡೋದಕ್ಕಿಂತ. ಅದಕ್ಕೆ ನಾನು ಇದನ್ನೇ ಇಟ್ಕೊಂಡು ಮರದೊಳಗೆ ಕಟ್ ಮಾಡಿ ಹಾಕ್ತಾಯಿದ್ದೆ. ಅಷ್ಟೊತ್ತಿಗೆ ಪಕ್ಕದ ಮನೆ ಅಜ್ಜಿ ಬಂದರು. ಅವರಿಗೆ ಏಜ್ ಆಗಿದೆ, ಆಲ್ರೆಡಿ ತುಂಬ ಏಜ್ ಆಗಿದೆ. ಅಜ್ಜಿ ಬಂದು ಕೇಳ್ತಾಯಿದ್ರು, ಏನು ಮಾಡ್ತಾಯಿದ್ದೀಯವ ಅಂತ. ನಾನು ಹೇಳಿದೆ, ಹಿಂಗೆ ಎಳ್ಬೀರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಜ್ಜಿ ಅಂತ ಹೇಳಿದೆ. ಆಮೇಲೆ ಅವರು ಕೂಡವ ನಾನು ಕಟ್ ಮಾಡ್ತೀನಿ ಅಂತ ಹೇಳಿದ್ರು. ಕಟ್ ಮಾಡೋ ಮುಂಚೆ ನನಗೆ ಸ್ಲೈಸ್ ಮಾಡಿಕೊಡು, ಅಂದರೆ ಓಲ್ಡ್ ಮಾಡಿಕೊಡು, ನಾನು ಕಟ್ ಮಾಡ್ತೀನಿ ಅಂತ. ಅವ್ರಿಗೆ ಪಾಪ ಕಣ್ಣು ಕಾಣಿಸಲ್ಲ, ನಿಧಾನಕ್ಕೆ ಕೈಯಲ್ಲಿ ನೋಡಿಕೊಂಡು ಕಟ್ ಮಾಡ್ತಾಯಿದ್ರು. ಅವರೇ ಕಟ್ ಮಾಡಿಕೊಟ್ರು. ಆಲ್ಮೋಸ್ಟು 2 ಕೊಬ್ಬರಿ ಕಟ್ ಮಾಡಿಕೊಟ್ರು. ನಾನು 2 ಕೊಬ್ಬರಿ ಕಟ್ ಮಾಡಿಕೊಂಡೆ. ಜೊತೆಗೆ ನಾನಿನ್ನೆ ಮಾಡೋದು ಕೆಲಸ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಜೊತೆಗೆ ಕೊಬ್ಬರಿ ಕಟ್ ಮಾಡೋಕ್ಕೆ ಶುರು ಹಚ್ಕೊಂಡೆ. ಫಸ್ಟು ಕೈಯಲ್ಲಿ ಮುರಿಯೋಕ್ಕೆ ಟ್ರೈ ಮಾಡಿದೆ. ಅದು ಸ್ವಲ್ಪ ಮಾಡಿದೆ, ಆಮೇಲೆ ಆಗಲಿಲ್ಲ. ಆಮೇಲೆ ಹೆಂಗೆಂಗೋ ಕಟ್ ಮಾಡಿಕೊಂಡೆ. ಆಮೇಲೆ ಫೈನಲಿ ಕೊಬ್ಬರಿ ಬೆಲ್ಲ ರೆಡಿ ಆಯಿತು. ನೆಕ್ಸ್ಟ್ ಬರೋದೇ ಇನ್ನು ಮಿಕ್ಕಿದ ಐಟಮ್ನ ಹಾಕೋದು, ಅಂದರೆ ಕಡಲೆ ಬೀಜ, ಎಳ್ಳು, ಕಡಲೆ. ಬೇಕು ಅಂದರೆ ಪಪ್ಪು, ಏನೇನೋ ಚಾಕ್ಲೇಟ್ಸ್ ಥರ ಎಲ್ಲ ಬರುತ್ತಲ್ಲ ಅವೆಲ್ಲ ಹಾಕ್ಬೋದಲ್ವ. ಬಟ್ ನನಗೆ ಅದು ಇಷ್ಟ ಆಗೋಲ್ಲ, ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಅದನ್ನು ಏನೂ ಹಾಕಿಲ್ಲ. ಸೊ ಕಡಲೆ ಬೀಜನೂ ಹುರಿದ್ಬಿಟ್ಟು, ಎಳ್ಳನ್ನು ಎಲ್ಲನೂ ನನಗೆ ಎಷ್ಟು ಬೇಕಷ್ಟು ಹುರಿದ್ಬಿಟ್ಟು ರೆಡಿ ಮಾಡಿಕೊಂಡೆ. ಕಡಲೆ ಬೀಜನ ನಾನು ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟು ಅದನ್ನು ಒಂದು ಬಾಕ್ಸಿಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿದೆ. ಬಟ್ ಹಬ್ಬ ಮಾಡಲಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಒಂದು ಗುಡ್ ನ್ಯೂಸ್ ಇತ್ತು. ಹಾಗಾಗಿ ಅದು ಮಾಡೋ ಆಗಿರಲಿಲ್ಲ. ಸೊ ಹಾಗಾಗಿ ಮಾಡಿದ್ವಿ. ಎಳ್ಬೀರನ್ನ ಹಾಗೆ ತಿಂದ್ಕೊಂಡು ಹಬ್ಬ ಮುಗೀತು. ಥ್ಯಾಂಕ್ ಯು.